ವರ್ಷ ಇಡೀ ವರ್ಲ್ಡ್ ಅಲ್ಲಿ 6 ಲಕ್ಷ ಯುವಕರು ಏನು 30 ಏಜ್ ಇಂದ 25 ಏಜ್ ಇದೆ, ಈ ಏಜಿನ ಮಧ್ಯೆ ಸುಮಾರು 6 ಲಕ್ಷ ಮಕ್ಕಳು ಎಲ್ಲ ಸಾಯ್ತಾ ಇದ್ದಾರೆ. ಯಾರು ಸಾವನ್ನ ತಗೊಳ್ತಾ ಇರೋದು? ನಾವೇನೆ. ಯಾಕೆಂದ್ರೆ ಅರಿವು ಕಡಿಮೆ, ಡ್ರಗ್ಸ್ ಅಂದ್ರೆ ಏನು ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿ, ಈಗ ಡ್ರಗ್ಸ್ ಅಂದ್ರೆ ಏನು, ಗಾಂಜಾ ಆಗಿರ್ಬೋದು, ಹಂಗಿ ಆಗಿರ್ಬೋದು, ಅಫೀಮ್ ಆಗಿರ್ಬೋದು, MDMA ಆಗಿರ್ಬೋದು, ಕೊಕೀನ್ ಆಗಿರ್ಬೋದು, OPM ಆಗಿರ್ಬೋದು, ಚರಸ್ ಆಗಿರ್ಬೋದು, ಇದು ಕೋರೆಕ್ಸ್ ಟಾನಿಕ್ ಆಗಿರ್ಬೋದು, ಟೆಂಟಲ್ ಟ್ಯಾಬ್ಲೆಟ್ ಅದಾಗಿರ್ಬೋದು, ಎಲ್ಲ ಇಂಜೆಕ್ಟಿವ್, ಎಲ್ಲ ನಶೆಯಲ್ಲಿ ಬರ್ತಾರೆ. ಇದಕ್ಕೆ ಯಾರು ಹೊಣೆ? ಟೀಚರ್ಸ್ ಏನ್ ಹೇಳ್ತಾರೆ ಕಾಲೇಜಲ್ಲಿ, ಶಾಲಾ ಕಾಲೇಜಲ್ಲಿ ಅವ್ರು ಏನ್ ಹೇಳ್ತಾರೆ ಅದನ್ನ ಗಮನವಿಟ್ಟು ಕೇಳಬೇಕು. ಮೊಬೈಲ್ಗೆ ಬಾಯಿ ಇಡಬೇಕು, ವಿದ್ಯೆಗೆ ಬಾಯಿ ಇಡಬೇಕು. ನೀವು ಅದನ್ನು ಮಾಡದೇ ಇದ್ರೆ ಇದು ಅಸಂಭವ. ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ಹಾಗಾಗಿ ಟೀಚರ್ಸ್ ಏನ್ ಹೇಳ್ತಾರೆ ಅಲ್ಲಿ ನೀವು ಗುಂಪು ಕಟ್ಕೊಂಡು ರೌಡಿಸಮ್ ಮಾಡೋದು, ಇದು ಮಾಡೋದು, ಕಿಂಗಲ್ ಮಾಡೋ ಟೀಚರ್ಸ್ನ ಇದು ಮಾಡ್ಲಿಕ್ಕೆ ಹೋಗ್ಬಾರ್ದು. ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ತುಂಬಾ ಅಪಾರವಾದ ಗೌರವ ವಿಶ್ವಾಸ ಇಟ್ಟಿದ್ದಾರೆ. ನನ್ನ ಮಗಳು, ನನ್ನ ಮಗ ತುಂಬಾ ಚೆನ್ನಾಗಿ ಇದು ಮಾಡ್ಬೇಕು, ಒಳ್ಳೆ ಕೀರ್ತಿ ತರಬೇಕು, ದೇಶಕ್ಕೆ, ರಾಜ್ಯಕ್ಕೆ, ಜಿಲ್ಲೆಗೆ, ತಾಲೂಕಿಗೆ, ಶಾಲೆಗೆ, ಎಲ್ಲ ನಮ್ಮ ಮನೆಗೆ, ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ನೇಮ್ ತರಬೇಕು. ಉದಾಹರಣೆಗೆ ಚಿಕ್ಕಮಗಳೂರು, ಇಲ್ಲಿ ಚನ್ನಪಟ್ಟಣದಲ್ಲಿ ಲಾಸ್ಟ್ ಇಯರ್ ಒಬ್ರು IAS ಆಗ್ತಾರೆ, ಗೊತ್ತಿದೆಯಾ? ರೈತನ ಮಗಳು IAS ಆದ್ರೆ ಹೇಗೆ ಆದ್ರು? ಡೆಡಿಕೇಶನ್, ಗೋಲ್, ಗುರಿ, ಸಾಧನೆ ಇದ್ರೆ ಮಾತ್ರ, ಛಲ ಇದ್ರೆ ಮಾತ್ರ ಸಾಧ್ಯ. ಇತ್ತೀಚೆಗೆ ಡ್ರಗ್ಸ್ ಅಲ್ಲಿ ಈಗ ಲಾಸ್ಟ್ ಇಯರ್ ನಾನು ಹೇಳಿದ್ದೆ ನಿಮಗೆ, ನಾನು ಈಗ ಫೆಬ್ರವರಿಯಲ್ಲಿ ಒಬ್ಬ ಸರ್ಜಿಲ್ ಅಲಿಯಾಸ್ ಸಲ್ಮಾನ್ ಖಾನ್ ಅಲಿಯಾಸ್ ಸಾದಿಕ್ ಪಾಷಾ ಅಂತ ಇರ್ತಾನೆ, ಅವನ್ನ ಹಿಡಿಲಿಕ್ಕೆ ನಾನು ತುಂಬಾ 3 ತಿಂಗಳು ಸತತ ಪ್ರಯತ್ನ ಪಟ್ಟೆ. ಅಲ್ಲಿ ಕನಕಪುರದಲ್ಲಿ ಕನಕೋತ್ಸವ ನಡೀತಾ ಇರುತ್ತೆ. ಅಲ್ಲಿಂದ ನಾನು ಡ್ಯೂಟಿ ಬಿಟ್ಟು ಅಲ್ಲಿ ಸೀನಿಯರ್ ಆಫೀಸರ್ಗೆ ಹೇಳಿ, ನಮ್ಮ DSP ಸರ್ಗೆ, ಇನ್ಸ್ಪೆಕ್ಟರ್ ಎಲ್ಲ ಹೇಳಿ ಅಲ್ಲಿಂದ ಓಡ್ ಬಂದು ಇಲ್ಲಿ ಎಕ್ಸ್ಪ್ರೆಸ್ ಹೈವೇ ಏನಿದೆ, SP ದೊಡ್ಡಲ್ಲಿ ಫುಲ್ ಎಲ್ಲ ಟ್ರಾಫಿಕ್ ಎಲ್ಲ ಬ್ಲಾಕ್ ಮಾಡಿಬಿಟ್ಟು ರೋಡ್ ಬ್ಯಾರಿಕೇಡ್ ಎಲ್ಲ ಹಾಕಿಬಿಟ್ಟು ಅಲ್ಲಿ ಸ್ಟಾಪ್ ಮಾಡಿ ಎಲ್ಲ ಇದು ಮಾಡ್ತೀನಿ. ಆಗಲ್ಲ, ಮತ್ತೆ ಬಿಡ್ಲಿಲ್ಲ ನಾನು. ಮತ್ತೆ ಅಲ್ಲಿ ಮುಂದ್ಗಡೆ ಶೇಷಗಿರಿಯಲ್ಲಿ ಇಟ್ಟು ಅಲ್ಲಿ ಬ್ಲಾಕ್ ಮಾಡಿಸ್ತೀನಿ, ಅಲ್ಲಿ ಸಿಗಲ್ಲ. ಮತ್ತೆ ಬಿಟ್ಟು ಇನ್ನೊಂದು ದಿವಸ ಬರ್ತಾನೆ, ಮುಂದೆ ಫಾಲೋ ಮಾಡ್ತಾ ಇರ್ತೀನಿ. ಅವನು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನೆ, ಬಟ್ ಸಿಮ್ ಯೂಸ್ ಮಾಡ್ತಾ ಇಲ್ಲ. ಎಲ್ಲ IPDR ಮುಖಾಂತರ ಎಲ್ಲ ಇದು ಮಾಡಿಬಿಟ್ಟು ಲಾಸ್ಟಿಗೆ ನಾನು ಇಲ್ಲ ಆಗೋದಿಲ್ಲ, ಕೇರಳದಲ್ಲೇ ಹೋಗಿ ಹಿಡಿಬೇಕು ಅಂತೇಳಿ ನಮ್ಮ ಮನೆ SP ಸಾಹೇಬ್ರನ್ನ ಕೇಳ್ಕೊತೀನಿ. ಆಯ್ತು ಹೋಗಿ ಇಟ್ಕೊಂಡು ಬಾ ಅಂತ ಹೇಳ್ತಾರೆ. ಆವಾಗ ನಾನು ಕೇರಳಕ್ಕೆ ಹೋಗ್ತೀನಿ. ಕೇರಳಕ್ಕೆ ಹೋಗಿ ಅಲ್ಲಿ ಕಾದು ಬಿಟ್ಟು ಅಲ್ಲಿ ಇಟ್ಕೊಂಡು ಬರ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಗೋದು ಪಿಕ್ಚರ್. ನಿನಗೆ ಎಲ್ಲಿಂದ ಬರ್ತಾ ಇದೆ ಅಂತ ಕೇಳಿದ್ರೆ, ಒಬ್ಬ ನೈಜೀರಿಯಾ ಪ್ರಜೆ ನಾನಾ ಜಾನ್ಸನ್ ಅಂತ ಇರ್ತಾನೆ, ಅವನಿಂದ ಪರ್ಚೇಸಿಂಗ್ ಮಾಡ್ತಾನೆ. ಒಂದು ದಿವಸಕ್ಕೆ 4 lakh 5 lakh ಬಿಸ್ನೆಸ್ ಮಾಡ್ತಾನೆ. ಅವನು ಟ್ರಾನ್ಸಾಕ್ಷನ್ ನೋಡಿದ್ರೆ ವಿದಿನ್ 5 months 68 lakh ಟ್ರಾನ್ಸಾಕ್ಷನ್ ಆಗಿದೆ. ನೋಡಿ, ಎಲ್ಲ 17, 18, 20 ವರ್ಷ, 22 ವರ್ಷಕ್ಕೆಲ್ಲ ಸಾಮಾನು ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ? ಯಾರು ಹೊಣೆ? ಹಾಗಾಗಿ ಮಕ್ಕಳೇ, ರಾಮನಗರದಲ್ಲಿಯೂ ತುಂಬಾ ಜಾಸ್ತಿ ಆಗ್ತಾ ಇದೆ. ನಾವು ಆದಷ್ಟು, ನಾನು ಅವತ್ತು ಹೇಳಿದೆ ನಿಮಗೆ, ನನ್ನ ಪರ್ಸನಲ್ ನಂಬರ್ ಕೊಟ್ಟಿದ್ದೆ, ನೀವು ಫೋನ್ ಮಾಡಿ ಹೇಳಿ. ಯಾವುದು ನಿಮಗೆ ಕಾಣುತ್ತೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ, ಯಾವ್ದಾದ್ರು ನಿಮ್ಗೆ ಮಾಹಿತಿ ಇರುತ್ತೆ, ನನಗೆ ಗೌಪ್ಯವಾಗಿ ಹೇಳಿ. ನಿಮ್ಮ ಹೆಸರೆಲ್ಲ ನಾವು ಕಾನ್ಫಿಡೆನ್ಷಿಯಲ್ ಇರ್ತೀವಿ, ಯಾವುದೇ ಕಾರಣಕ್ಕೂ ತಿಳಿಸಲ್ಲ ಅಂತ. ಆದ್ರೂ ಯಾರು ಕೂಡ, ನಾನು ಇಷ್ಟು ಶಾಲಾ ಕಾಲೇಜಿಗೆ ಹೋಗಿ ಹೇಳಿದ್ದೀನಿ, ಅವೇರ್ನೆಸ್ ಕೊಡ್ತಿದ್ದೀನಿ, ಯಾರು ಕೂಡ ಮಾಹಿತಿ ಕೊಟ್ಟಿಲ್ಲ. ಯಾರು ಕೂಡ ಮಾಹಿತಿ ಕೊಟ್ಟಿಲ್ಲ. ಇದೇನಾ ನೀವು ಜನಸ್ನೇಹಿ ಪೊಲೀಸ್ ಆಗಿ ಮಾಡೋದು? ಜನಸ್ನೇಹಿ ಪೊಲೀಸ್ ಆಗಿ ಇದೇನಾ ನೀವು ಮಾಡೋದು? ಇದೇನಾ ಇನ್ಫಾರ್ಮೇಶನ್ ಕೊಡೋದು? ಇದೇನೋ ಇದು ನೀವು ಹೇಳಿದ್ರೆ ನೀವು 100 ಜನನ ಪ್ರಾಣ ಉಳಿಸಿದಂಗೆ, ಮಾಡಬಾರ್ದಂಗೆಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ, ತಿಳ್ಕೋಬೇಕು. ಇದೆಲ್ಲ ಗುಡ್ ಆಟಿಟ್ಯೂಡ್, ಗೊತ್ತಾಯ್ತಲ್ಲ? ಹಾಗಾಗಿ ಇದು ತಿಳಿಸ್ಬೇಕು. ನಿಮ್ಗೆ ಏನಾದ್ರು ಮಾಹಿತಿ ಬಂತ, ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಾನೆ, ಜೂಜ್ ಆಡ್ತಾ ಇದ್ದಾನೆ, ಇಲ್ಲಿಗೆಲ್ಲ ಡ್ರಗ್ಸ್ ಮಾಡ್ತಾ ಇದ್ದಾನೆ, ಅಥವಾ ಕನ್ಸ್ಯೂಮರ್ ಆಗಿದ್ದಾನೆ, ಅಥವಾ ಇನ್ನ ಮದ್ಯ ಮಾರಾಟ ಮಾಡ್ತಾ ಇದ್ದಾನೆ ಇಲ್ಲಿಗಲ್ ಆಗಿ, ಇಂಥೆಲ್ಲ ಮಾಹಿತಿ ಕೊಡ್ಬೇಕು. ನೀವೆಲ್ಲ ಇನ್ಯಾರು ಗೊತ್ತಿಲ್ಲ. ಇವೆಲ್ಲ ಇಂದಿನ ಯುವಕರೇ ನಾಳಿನ ಪ್ರಜೆಗಳು. ನೀವುಗಳೇ ತಿಳಿಸಿದ್ರೆ ನಮ್ಗೆ ಹೆಂಗ್ ಗೊತ್ತಾಗಬೇಕು? ಪೊಲೀಸರು ನಿಮ್ಮಂತೆ ಮನುಷ್ಯರಲ್ವಾ? ಹಾಗಾಗಿ ಇದೆಲ್ಲ ಮಾಹಿತಿ ಕೊಡ್ಬೇಕು. ನೀವು ಮಾಹಿತಿ ಕೊಟ್ಟಷ್ಟು ಒಳ್ಳೆ ಪೊಲೀಸಿಗಳು ಇಡೀ ಕಂಟ್ರಿಯಲ್ಲೇ ನಂಬರ್ 1 ಸ್ಟೇಟ್ ಆಗ್ಬೋದು. ಅದು ಯಾವಾಗ ಸಾಧ್ಯ? ನೀವೇನು ಇದ್ದೀರಾ ಇವತ್ತು, ಏನ್ ವಿದ್ಯಾರ್ಥಿನಿಯರು ಇದ್ದೀರಾ, ನೀವುಗಳು ನಿಮ್ಮ ಅಕ್ಕಪಕ್ಕಗಳು ಏನ್ ಅಟ್ಮಾಸ್ಫಿಯರ್ ಇದೆ ಅದನ್ನ ಶುದ್ಧ ಆಗಿರಬೇಕು. ನೀವನ್ನೆಲ್ಲ ಒಂದು ಕಾಲ ಆಮೇಲೆ ಅಲ್ಲಿ ಲೊಕೇಶನ್ ಹಾಕಿದ್ರೆ ಮುಗಿತು. ನೀವು ಇನ್ನೇನು ಅಲ್ಲಿ ನಿಂತ್ಕೋಬೇಕು, ಇದು ಮಾಡ್ಬೇಕು ಏನಿಲ್ಲ. ಬಾಕಿ ನಮ್ದೇ ನಾವು ಇದು ಮಾಡ್ತೀವಿ, ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಮಕ್ಕಳೇ, ಯಾವುದೇ ಕಾರಣಕ್ಕೂ ನೀವುಗಳು ಇದು ಮಾಡ್ಬೇಕಾದ್ರೆ ನನಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂದ್ರೆ, ನೀವು ನನ್ನ ನಂಬರ್ ಇದೆ 9480802847 9480802847. ಇದಕ್ಕೆ ಕರೆ ಮಾಡಿ. ನಾನು 24x7 ಇರ್ತೀನಿ.
ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.